ಇಷ್ಟನೇ ಸಂಧ್ಯಾ ಥಿಯೇಟರ್ ಬಳಿ ಕಾಲ್ ತುಳಿತಕ್ಕೆ ಸಿಕ್ಕಿ ಏನು ಒಬ್ಬ ಮಹಿಳೆ ಸಾವನ್ನಪ್ಪಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಈತನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಚಿಕ್ಕಡಪಲ್ಲಿ ಠಾಣೆಯಲ್ಲಿ ನಟರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಸಂಧ್ಯಾ ಥಿಯೇಟರ್ ಬಳಿ ಒಬ್ಬ ಮಹಿಳೆ ಸಾವನ್ನಪ್ಪಿದ್ರು. ರೇವತಿ ಅನ್ನುವಂಥವ್ರು ಸಾವನ್ನಪ್ಪಿದ್ರು. ಮಗನಿಗೆ ತೀವ್ರತರವಾದ ಗಾಯಗಳಾಗಿದ್ದು, ಹೀಗಾಗಿ ಹೈದರಾಬಾದ್ ಥಿಯೇಟರ್ನ ಬಳಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಪುಷ್ಪನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಡಪಲ್ಲಿ ಠಾಣೆಗೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಅಲ್ಲು ಅರ್ಜುನ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಡಿಸೆಂಬರ್ 4ನೇ ತಾರೀಕು ನಡೆದಂಥ ಘಟನೆ. ಮನೆ ಮಂದಿಯೆಲ್ಲ ಇವರು ಸಿನಿಮಾ ನೋಡೋಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ವಿಪರೀತವಾದಂಥ ರಶ್ಶು, ಕಾಲ್ ತುಳಿತ. ಆ ಕಾಲ್ ತುಳಿತದಲ್ಲಿ ಮಹಿಳೆ ಸಾವನ್ನಪ್ಪಿದ್ರು. ಆಕೆಯ ಹೆಸರು ರೇವತಿ. ಆಕೆಯ ಮಗ ತೀವ್ರವಾಗಿ ಗಾಯಗೊಂಡಿದ್ದಾನೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣವನ್ನು ದಾಖಲಿಸಿದರು. ಈ ಪ್ರಕರಣದ ವಿಚಾರಣೆಗೆ ಸಂಬಂಧಪಟ್ಟಂಗೆ ಈಗ ಅಲ್ಲು ಅರ್ಜುನನ್ನ ವಶಕ್ಕೆ ಪಡೆಯಲಾಗಿದೆ. ಅವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ಅತ್ಯಂತ ಕಡಿಮೆ ಅವಧಿನಲ್ಲಿ 1000 ಕೋಟಿ ಸಂಪಾದನೆ ಮಾಡಿದಂಥ ಚಿತ್ರ, ಒಂದು ಅಭೂತಪೂರ್ವವಾದಂಥ ಯಶಸ್ಸು. ಎಲ್ಲ ದಾಖಲೆಗಳನ್ನು ಕೂಡ ಇದು ಮುರಿದಿದೆ. ಇದೆಲ್ಲದರ ಹೊರತಾಗಿ ಈ ಆಗಿರುವಂಥ ಸಾವಿದೆಯಲ್ಲ, ಆ ಸಾವಿಗೆ ಸಂಬಂಧಪಟ್ಟಂಗೆ ಒಬ್ಬರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣವನ್ನು ದಾಖಲಿಸಿದರು. FIR ದಾಖಲಾಗಿತ್ತು. 4ನೇ ತಾರೀಕು ನಡೆದಂಥ ಘಟನೆ ಇದು. ರೇವತಿ ಅನ್ನುವಂಥವರು ಸಾವನ್ನಪ್ಪಿದರು. ಒಬ್ಬ ಪುಟ್ಟ ಹುಡುಗ, ಆಕೆಯ ಮಗ, ಅವನು ಕೂಡ ವಿಪರೀತವಾಗಿ ಗಾಯಗೊಂಡಿದ್ದ. ಆಸ್ಪತ್ರೆಯಲ್ಲಿ ಆತ ಚಿಕಿತ್ಸೆ ಪಡಿತಾ ಇದ್ದಾನೆ. ಪ್ರಕರಣ ದಾಖಲಾಗಿದ್ದರಿಂದ ಪೊಲೀಸರು ಅಲ್ಲು ಅರ್ಜುನನ್ನ ಕರ್ಕೊಂಡು ಹೋಗಿದ್ದಾರೆ. ಅಲ್ಲು ಅರ್ಜುನ್ ವಿಚಾರಣೆ ನಡೀತಾ ಇದೆ. ನಾವು ತೋರಿಸ್ತಾ ಇದ್ದೀವಿ ಮೃತಪಟ್ಟಂಥ ಮಹಿಳೆ. ಈಗ ಈ ಆಂಧ್ರ ಪ್ರದೇಶ ಮತ್ತು ಈ ತಮಿಳುನಾಡು ಇಲ್ಲೆಲ್ಲ ಯಾವ ರೀತಿ ಒಂದು ಸಂಪ್ರದಾಯಗಳಿದೆ ಅಂತಂದರೆ, ಅದೇನೋ ಮೊದಲನೇ ದಿವಸವೇ ಸಿನಿಮಾ ನೋಡಬೇಕು ಅನ್ನುವಂಥದ್ದು ಒಂದು ಮನೋಭಾವನೆ. ಜೊತೆಗೆ ಅಂದರೆ ಮನೆಯಲ್ಲಿ ಯಾರಾದರೂ ನೆಂಟರು ಬಂದರೆ ನಾವು ಹೆಂಗೆ ಈ ಹೋಳಿಗೆ ಊಟ ಹಾಕಿಸ್ತೀವಲ್ಲ, ಹಾಗೆ ಊಟ ಗೀಟ ಆದಮೇಲೆ ಸಿನಿಮಾಕ್ಕೆ ಹೋಗಬೇಕು ಅನ್ನುವಂಥ ಸಂಪ್ರದಾಯ ಇನ್ನೂ ಕೂಡ ಇದೆ. ವಿಪರೀತ ಹುಚ್ಚು. ಅದರ ಒಂದು ಭಾಗ ಇದು. ರೇವತಿ ತನ್ನ ಕುಟುಂಬದ ಜೊತೆಗೆ ಸಿನಿಮಾ ನೋಡಬೇಕು ಅಂತ ಹೋಗಿದ್ದರು. ವಿಪರೀತ ಕಾಲ್ ತುಳಿತ ಆಯಿತು ಥಿಯೇಟರ್ ಬಳಿ. ಅದರಲ್ಲಿ ಸಿಕ್ಕಾಕೊಂಡ್ಲು ಆಕೆ. ಅಲ್ಲೇ ಸಾವನ್ನಪ್ಪಿದ್ಲು. ಆಕೆಯ ಮಗ ಕೂಡ ತೀವ್ರವಾಗಿ ಗಾಯಗೊಂಡಿದ್ದ. ಇದನ್ನು ಪ್ರಶ್ನೆ ಮಾಡಿ ಒಬ್ಬರು ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ